परमो धर्म की प्रभु भगवान की शांतिनाथ भगवान की वासुनाथ भगवान की विश्व भगवान की श्रीमंद्र स्वामी भगवान की गमटेश बाहुबली स्वामी की संत शिरोमणि आचार्य गुरुवर विद्यासागर जी महाराज की आचार्य समेश्वर मुनि महाराज की ಈಗ ದ್ರವ್ಯ ಸಂಗ್ರಹದೊಳಗೆ ನೇಮಿಚಂದ್ರ ಸಿದ್ಧಾರ್ಥ ಚಕ್ರವರ್ತಿ ದ್ರವ್ಯ ಸಂಗ್ರಹವನ್ನು ಭಾಳ ಸಣ್ಣ ಗ್ರಂಥ ಇದ್ದರೂ ಕೂಡ ಪ್ರಕೃತಿ ಭಾಷೆಯಲ್ಲಿದೆ, ಭಾಳ ಚೆನ್ನಾಗಿದೆ. ಎಲ್ಲ ಮಕ್ಕಳು ಕೂಡ ಇದನ್ನು ಕೇಳಬಹುದು. ಇದರೊಳಗೆ 53 ಗಾಥೆಗಳನ್ನು ಹೇಳ್ಯಾರ. 7 ತತ್ವ, 6 ದ್ರವ್ಯ, 9 ಪದಾರ್ಥ, ಪುಣ್ಯ ಪಾಪ, ಪಂಚಪರಮಿಷ್ಟಿದು ಧ್ಯಾನದ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಾರು. ಈ ಗ್ರಂಥವನ್ನು ಮೈಸೂರಿನೊಳಗೆ ಎಲ್ಲರಿಗೂ ಭಾಳ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾಕಂತಂದ್ರೆ ಈ ದ್ರವ್ಯ ಸಂಗ್ರಹವನ್ನು ನಾವು ಕಲಿತು ಬಿಟ್ಟರೆ ಆ ದ್ರವ್ಯದ ಬಗ್ಗೆ ಎಲ್ಲ ತಿಳ್ಕೊಂಡಾಗ್ತದೆ. ಈಗ ಜನವರ ವಸ ಹೇಣ ಅಂತ ಹೇಳ್ತಾರೆ. ಅಂದರೆ ಜನವರ ಗಂಡದರ ಪರಮಿಷ್ಟಿಗಳು, ಜನವರ ತೀರ್ಥಂಕರರು, ಬಸವದೇವರು, ಇವರಿಗೆ ಜನವರ ವಸ ಹೇಣ ಅಂತ ಹೇಳ್ತಾರೆ. ಇವರು ಜನ ಅಂತಂದ್ರೆ 4 ಕಸಗಳನ್ನು ಗೆದ್ದವರು, 4 ಕಸಗಳನ್ನು ನಾಶ ಮಾಡಿಕೊಂಡವರು, ಅದಕ್ಕೆ ಜನವರ ಅಂತ ಹೇಳ್ತಾರೆ. ಜನವರ ಪ್ರಸವ ಅಂತಂದ್ರೆ ಶ್ರೇಷ್ಠವಾದಂಥದ್ದು, ಉತ್ತಮವಾದಂಥದ್ದು, ಒಳ್ಳೆಯದು, ಉತ್ತಮ ಅಂತಂದ್ರೆ ಅವ್ರಿಗೆ ತೀರ್ಥಂಕರ ಅಂತ ಹೇಳ್ತಾರಲ್ಲ, ನಾಮಕರಣ ಮಾಡ್ತಾರಲ್ಲ, ಅವ್ರಿಗೆ ಪರಮಾತ್ಮ ಅಂತ ಹೇಳ್ತಾರೆ. ಅವ್ರ ಸಕಲ ಪರಮಾತ್ಮರು ಯಾರು? ರಸವ ದೇವರು. ಜೀವ ಅಲ್ಲಿ ಸಂಧಿ ಹೊಡಿಬೇಕು, ಹೊಡೆದಾಗ ಅಲ್ಲಿ ಮ ಇರ್ತದಲ್ಲ, ಅಲ್ಲಿ ಉಚ್ಚಾರಣೆ ಮಾಡಬೇಕು, ಅಜೀವ ಅಂತ ತಗೋಬೇಕು. ಏನು ತಗೋಬೇಕಂದ್ರೆ ಜೀವ ಅಜೀವ. ಇವು ಎರಡೂ ಶಬ್ದ ಏನಿದೆ ಅಲ್ಲ ಪ್ರಾಕೃತ ಭಾಷೆಯಲ್ಲಿ ಕನ್ನಡದಾಗ ಜೀವ ಅಂತ ಹೇಳ್ತಾರೆ, ಅಜೀವ ಅಂತ ಹೇಳ್ತಾರೆ. ದೌವಂ ಅಂದ್ರೆ ದೌವಂ ಶಬ್ದ ಏನಂತ ನಪುಸಕ ಇದೆ. ಆ ನಪುಸಕ ಶಬ್ದ ಇರೋದ್ರಿಂದ ಅಲ್ಲಿ ದ್ರವ್ಯಗಳನ್ನು ತಗೊಂಡಾಗ ಎಷ್ಟು ದ್ರವ್ಯ ಅದಾವಲ್ಲೇ? 6 ದ್ರವ್ಯಗಳನ್ನು ತಿಳ್ಕೊಳ್ಬೇಕು. ನಿತ್ಯಟ್ಟಂ ಹೇಳಿದ್ದಾರು. ದೇವಿಂದ ವಿಂದ ಒಂದಂ ಅಂದ್ರೆ ದೇವತೆಗಳ ಸಮೂಹದಿಂದ ಎಷ್ಟು ಮಂದಿ ದೇವತೆಗಳು ಅದಾರ? 100 ಮಂದಿ. ಅವ್ರು 100 ಜನ ತೀರ್ಥಂಕರರಿಗೆ ನಮಸ್ಕಾರ ಮಾಡ್ತಾರೆ, ಅವ್ರ ಗುಣಗಳಿಗೆ ನಮಸ್ಕಾರ ಮಾಡ್ತಾರೆ. ಮೊದಲನೆಯರಾದವರು ತಮ್ ಅವರಿಗೆ ಸೌವದ ಯಾವಾಗಲೂ ಶಿರಸ ಅಂದ್ರೆ ಮಸ್ತಕವಾಗಿಸಿ ಅಥವಾ ತಲೆಬಾಗಿಸಿ, ಬಂದೆ ಅಂದ್ರೆ ವಂದಿಸುತ್ತೇನೆ, ಅವರ ಗುಣಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಜೀವ ಅಜೀವ ಐತಲ್ಲ, ಇದು ಒಂದು ಜಾತಿ ಸಂಬಂಧ ತಗೋಬೇಕು. ಜಾತಿ ಒಳಗೆ ತಗೊಂಡಾಗ ಅಲ್ಲಿ ದ್ರವ್ಯ 6 ಸಂಖ್ಯೆ ಬರ್ತಾವೆ, ಅದನ್ನಿಲ್ಲ. ಆಮೇಲೆ ದ್ರವ್ಯದ ಸಂಖ್ಯೆಯನ್ನು ತಗೊಂಡಾಗ ಅನಂತ ದ್ರವ್ಯಗಳು ಬರ್ತಾವೆ. ಹೀಗಾಗಿ ಇಲ್ಲಿ ದ್ರವ್ಯದ ಸಂಖ್ಯೆಯನ್ನು ನಾವು ಸಂಗ್ರಹ, ದ್ರವ್ಯ ಸಂಗ್ರಹ ಅಂದರೆ ಸಂಗ್ರಹ ಮಾಡೋದು. ಏನು ಮಾಡೋದು? ಸಂಗ್ರಹ ಮಾಡೋದು. ಹೀಗಾಗಿ ನಾವೆಲ್ಲರೂ ಆ ದ್ರವ್ಯ ಸಂಗ್ರಹವನ್ನು ಈಗಾಗಲೇ ಮಂಗಲಾಚರಣದಲ್ಲಿ ನಾವು ನಮಸ್ಕಾರ ಮಾಡ್ತೀವಿ. ಅಲ್ಲಿ 4ನೇ ಗುಣಸ್ಥಾನದಿಂದ ಹಿಡ್ಕೊಂಡು ನಾವು 14ನೇ ಗುಣಸ್ಥಾನದವರೆಗೂ ಕೂಡ ನಾವು ಏನು ಮಾಡ್ತೀವಿ? ಸಮ್ಯಕ್ತದ ವರ್ಣನೆ ಮಾಡ್ತೇವೆ. ಏನು ವರ್ಣನೆ ಮಾಡ್ತೀವಿ? ಸಮ್ಯಕ್ತದ. ಅಂದರೆ ಸಮ್ಯಕ್ತ ಶಬ್ದ ಯಾಕೆ ತಗೊಂಡ್ವಿ ಅಂತಂದ್ರೆ ಇಲ್ಲಿ 4ನೇ ಗುಣಸ್ಥಾನದೊಳಗೂ ಸಮ್ಯಕ್ತ ಇರ್ತದೆ. ಮತ್ತು ಇನ್ನೂ ಸಮ್ಯಕ್ತ ಯಾಕೆ ತಗೊಂಡ್ವಿ ಅಂತಂದ್ರೆ 5, 6 ಅಲ್ಲಿ ಕೂಡ ಸಂಯಮ ಮುನಿ ಮಾಡೋದಿರ್ತಾರೋ. ಹಿಂಗೆ 14ನೇ ಗುಣಸ್ಥಾನದಾಗ ಯಾಕೆ ತಗೊಂಡ್ವಿ? 13 ಅಂದ್ರೆ ಶಾಯಿಕ ಸಮ್ಯಕ್ತದ ಅಪೇಕ್ಷೆಯಿಂದ ನಾವು ತಗೊಂಡಿರ್ತೇವೆ. ಹೀಗಾಗಿ ಅಲ್ಲಿ ಗುಣಸ್ಥಾನಗಳನ್ನು ಕೂಡ ವರ್ಣನೆ ಮಾಡಿರ್ತಾರೆ. ಹೀಗಾಗಿ ನಾವು ಜನವರ ಅಂದರೆ ತೀರ್ಥಂಕರರು, ಪರಮಾತ್ಮ ಬಸವದೇವರು ಜೀವ ಮತ್ತು ಅಜೀವ ದ್ರವ್ಯಗಳನ್ನು ನಿರೂಪಿಸಿದ್ದಾರೆ. ನಂತರ ಅವರಿಗೆ ನಾವು ನೇಮಿಚಂದ್ರ ಸಿದ್ಧಾರ್ಥ ದೇವರು ಅವ್ರಿಗೆ ಏನು ಮಾಡ್ಯಾರು? ನಮಸ್ಕಾರ ಮಾಡ್ಯಾರ. ಯಾವ ಥರ ನಮಸ್ಕಾರ ಮಾಡ್ಯಾರ ಅವರು? ಅವರಿಗೆ ತಲೆ ಬಾಗಿಸಿ ಅನಾದಿ ಕಾಲದಿಂದಲೂ ಕೂಡ ಅನಂತ ಕಾಲದವರೆಗೆ ಶಾಶ್ವತ ಇರ್ತಾವೆ. ಏನು ಶಾಶ್ವತ ಇರ್ತಾವೆ? ದ್ರವ್ಯಗಳು. ಇಲ್ಲಿ ದ್ರವ್ಯ ಸಂಗ್ರಹದೊಳಗೆ ಮಂಗಲಾಚರಣದೊಳಗೆ ಏನು ವಿಸ್ತಾರ ಮಾಡ್ಯಾರಪ್ಪ ಅಂದ್ರೆ ಜೀವ ಮತ್ತು ಅಜೀವ ಇವೆರಡು ಅನಾದಿ ಕಾಲದಿಂದಲೂ ಅದಾವೆ. ಯಾವಾಗಿಂದ ಅದಾವು? ಅನಾದಿ ಕಾಲದಿಂದ ಅದಾವು. ಅದಕ್ಕಾಗಿ ನಾವು
ಅಲ್ಲಿ ನೇಮಿಚಂದ್ರ ಸಿದ್ಧಾರ್ಥ ಚಕ್ರವರ್ತಿಯರು ಅಲ್ಲಿ 6 ದ್ರವ್ಯಗಳನ್ನು ಹೇಳ್ಯಾರು. ನೀವು ಹೇಳಬೇಕು: ಜೀವದ್ರವ್ಯ, ಉದ್ಗಲ ದ್ರವ್ಯ, ಧರ್ಮದ್ರವ್ಯ, ಅಧರ್ಮದ್ರವ್ಯ, ಆಕಾಶ ದ್ರವ್ಯ, ಕಾಲ ದ್ರವ್ಯ. ಈ ರೀತಿಯಾಗಿ ಜೀವದ್ರವ್ಯವನ್ನು ಬಿಟ್ಟು ಉಳಿದ ದ್ರವ್ಯಗಳು ಅವರಿಗೆ ಪಂಚಾಸ್ತಿಕಾಯಗಳನ್ನು ತಿಳಿಸಿರ್ತಾರೆ. ಅದಕ್ಕಾಗಿ ಮುಂದೆ ವರ್ಣನೆ ಮಾಡ್ತೇನೆ. ನಿಮ್ಗೆ 100 ಮಂದಿ ಇಂದ್ರಗಳನ್ನು ಹೇಳಿದ್ದಾರೆ. ಎಷ್ಟು ಮಂದಿಗೆ ಹೇಳಿ? ಭವನಾಲಿಯ ಚಾಲೀಸಾ ಅಂತರ ದೇವಾಣಿ ಹೂಂತಿ ಬತ್ತೀಸಾ ಕಪ್ಪಾಮರ ಚೋಬೀಸಾ ಚಂದ ಸೂರು ನರೋ ತಿಳಿಯೋ. ಭವನವಾಸಿಗಳಲ್ಲಿ 40 ಇಂದ್ರರು, ಯುವಂತರವಾಸಿಯಲ್ಲಿ 32 ಇಂದ್ರರು, ಕಲ್ಪವಾಸಿಗಳಲ್ಲಿ 24 ಮಂದಿ ಇಂದ್ರರು, ಜ್ಯೋತಿಷ್ಕರಲ್ಲಿ 2 ಸೂರ್ಯ ಚಂದ್ರ, ಮನುಷ್ಯರಲ್ಲಿ 1 ಚಕ್ರವರ್ತಿ, ತಿರ್ಯಂಚಗತಿಗಳಲ್ಲಿ 1 ಸಿಂಹ. ಇವನು ಎಲ್ಲವನ್ನು ಗಣಿತ ಮಾಡಿದ್ರೆ 40, 32, 24, 2, 1, 1 ಎಷ್ಟಾದವು? 100 ಇಂದ್ರಗಳು ಬಂದು ಯಾರಿಗೆ ನಮಸ್ಕಾರ ಮಾಡ್ತಾರೋ? ವೃಷಭ ದೇವರಿಗೆ ನಮಸ್ಕಾರ ಮಾಡ್ತಾರೆ. 100 ಮಂದಿ ಇಂದ್ರಗಳು ಬಂದು, ಅದು 3 ಲೋಕದಲ್ಲಿರುವಂಥ ಎಲ್ಲ ಜೀವಿಗಳು ನಮಗೂ ಗುಣ ಬರಲಿ ಅಂತ ತಿಳ್ಕೊಂಡು ಅವರು ನಮಸ್ಕಾರ ಮಾಡ್ತಾರೆ. ಹೀಗಾಗಿ ನಿಮ್ಗೆ ಭಾಳ ಚೆನ್ನಾಗಿ ತಿಳಿಸಿ ಹೇಳಿದೆ. ನೀವು ನೆನಪಿಟ್ಕೊಳ್ಬೇಕು, ಜೀವಮ ದೌವಂ ಅಂದರೆ ಜೀವ ಅಜೀವ 2 ದ್ರವ್ಯಗಳು ಇರ್ತಾವೆ. ಎಷ್ಟು ದ್ರವ್ಯಗಳು? ಈ ಮಂಗಳಾಚರಣೆಯಲ್ಲಿ ದ್ರವ್ಯ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಶಾಶ್ವತವಾಗಿ ವಸ್ತುಗಳೇ ದ್ರವ್ಯಗಳು. ದ್ರವ್ಯದ ಲಕ್ಷಣ ಅಂದ್ರೇನು? ಸತ್ ದ್ರವ್ಯ ಲಕ್ಷಣ ಎಂಬಂತೆ ಶಾಶ್ವತವಾಗಿದೆ. ಅಂದರೆ ದ್ರವ್ಯದ ಲಕ್ಷಣ ಉತ್ಪಾದ, ದ್ರವ, ವ್ಯಯ. ಎಷ್ಟಿದಾವು? 3. ಅಂದ್ರೆ ಧ್ರುವಂ ಯುಕ್ತ ಸತ್ತಂ ಅಂದ್ರೆ ವಸ್ತು ಉತ್ಪಾದ ವ್ಯಯ ಇವು ಗುಣಗಳಿಂದ ಕೂಡಿಕೊಂಡಿರ್ತಾವೆ. ಅದಕ್ಕೆ ದ್ರವ್ಯರು ಅಂತಾರೋ, ಅದಕ್ಕೆ ಸತ್ಯನು ಅಂತಾರೆ. ವಸ್ತುವಿನಲ್ಲಿ ಹೊಸ ಹೊಸ ಬದಲಾವಣೆ ಆಗುತ್ತಾ ಇರುತ್ತದೆ, ಅದಕ್ಕೆ ಉತ್ಪಾದ ಅಂತ ಹೇಳ್ತಾರೆ. ಹೌದಿಲ್ಲ? ಒಂದು ಉದಾಹರಣೆ ಕೊಡಬೇಕಾದ್ರೆ ಚಿನ್ನದ ಗಟ್ಟಿಯಿಂದ ಅದು ಹೆಂಗಿರ್ತೈತಿ? ಚಿನ್ನ ಬೆಳ್ಳಿರ್ತೈತಿ, ಬಂಗಾರ ಇರ್ತೈತಿ. ಅದು ಬಂಗಾರ ಇರ್ತೈತಿ, ಚಿನ್ನದ. ಅದು ಏನಾಗ್ತೈತಿ? ಆ ಚಿನ್ನ ತಗೊಂಡು ನಾವು ಒಂದು ಉಂಗುರ ಮಾಡ್ತೇವೆ. ಅದೇನಂತೂ ಉತ್ಪಾದ ಆಯಿತು. ಮತ್ತು ಉತ್ಪಾದದಿಂದ ಉಂಗುರವನ್ನು ಅದನ್ನ ಏನು ಮಾಡ್ತೇವೆ? ನಾವು ಕರಗಿಸ್ಬಿಡ್ತೇವೆ, ವ್ಯಯ ಆಯಿತು. ಮತ್ತು ಅದನ್ನು ತಗೊಂಡು ಮತ್ತೆ ನಾವೇನು ಮಾಡ್ತೇವೆ? ಉತ್ಪಾದನೆ ಮಾಡ್ತೇವೆ. ಇದಕ್ಕಂತಾರ ಧ್ರುವತ್ವ. ಏನಂತಾರೆ? ಇದಕ್ಕೆ ಧ್ರುವತ್ವ ಅಂತ ಹೇಳ್ತಾರೋ. ಹೀಗಾಗಿ ನಾವು ಎಲ್ಲ ತೀರ್ಥಂಕರರು ನಮಗೆ ಭೇದ ಭಾವ ಮಾಡಿಲ್ಲ. ಎಲ್ಲ ತೀರ್ಥಂಕರು ನಮಗೆ ಒಂದೇ ಥರ ಉಪದೇಶ ಹೇಳ್ಯಾರು. ಹಾಗೆ ಎಲ್ಲ ಶ್ರವಕರು ಆ ತೀರ್ಥಂಕರ ವಾಣಿಯನ್ನು ಕೇಳಬೇಕು. ಎಲ್ಲ ಜೀವಿಗಳು ತೀರ್ಥಂಕರು ಹೆಂಗೆ ಹೇಳ್ತಾರಲ್ಲ ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ದ್ರವ್ಯ ಸಂಗ್ರಹ ಸ್ವಾರ್ಥಕ್ಕೆ ಆಗ್ತೈತಿ. ಇಲ್ಲ ಅಂದ್ರೆ ಅನ್ಯತಾ ಸ್ವಾರ್ಥಕ್ಕೆ ಆಗೋದಿಲ್ಲ. ಅದಕ್ಕೆ ಅದ್ರೊಳಗೆ ಯಾರೂ ಭೇದ ಭಾವ ಮಾಡಿಲ್ಲ. ಎಲ್ಲರದು ದಿವ್ಯ ಧ್ವನಿ ಅದು 4 ಸಲ ಬೀಳ್ತೈತಿ. ದಿವ್ಯ ಧ್ವನಿ 3 ಸಲವೂ ಬೀಳ್ಬೋದು. ದಿವ್ಯ ಧ್ವನಿ ನಿಮ್ಗೆ ದಿವ್ಯ ಧ್ವನಿ ಎಷ್ಟು ಸಲ ಬೀಳ್ತೈತಲ್ಲ, ಅದು ಶಮೋಶರಣದೊಳಗೆ ನೋಡುವಂಥ ಶಕ್ತಿ ಇರ್ತದೆ. ಜೀವ ದ್ರವ್ಯ, ದ್ರವ್ಯಕ್ಕೆ ನೋಡುವ ತಿಳಿಯುವ ಚೇತನ ಶಕ್ತಿ ಇದೆಯೋ ಅದಕ್ಕೆ ಏನಂತಾರೋ? ನೀವು ನೋಡಕತ್ತೀರಿ, ನಾನು ತಿಳಿಯಾಕತ್ತೀರಿ, ನನ್ನ ಕಡೆ ನಷ್ಟು ಕೊಡಕತ್ತೀರಿ, ನೀವು ಕಲಿಯಾಕತ್ತೀರಿ, ಇದಕ್ಕೆ ಏನಂತಾರೋ? ಜೀವ ದ್ರವ್ಯ. ಅದನ್ನಿಲ್ಲ ಯಾವ ದ್ರವ್ಯಕ್ಕೆ ನೋಡುವ ತಿಳಿಯುವ ಚೇತನ ಶಕ್ತಿ ಇಲ್ಲವೋ ಅಜೀವ. ಈಗೆಲ್ಲ ನಮ್ಮ ಎದುರಿಗೆ ಅಜೀವ ಆದವಲ್ಲ, ಎಲ್ಲ ದ್ರವ್ಯಗಳು ಅದು ನೋಡುವಂಥ ಶಕ್ತಿನೂ ಇಲ್ಲ. ನಾವು ತಿಳಿಯುವಂಥದ್ದು ಜಡ ದ್ರವ್ಯ, ಅದು ಪುದ್ಗಲ ದ್ರವ್ಯ. ಅದು ಆ ಪುದ್ಗಲ ದ್ರವ್ಯದೊಳಗೆ ಅಜೀವ ದ್ರವ್ಯ ಅಂತ ಹೇಳ್ತಾರೆ. ಇನ್ನು ಈ ಜೀವ ದ್ರವ್ಯ, ಅಜೀವ ದ್ರವ್ಯ, ಪುದ್ಗಲ ದ್ರವ್ಯ, ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲ ದ್ರವ್ಯ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಸಂಸಾರ ಅಂದ್ರೆ ಮೋಕ್ಷ. ಇವು ಜೀವ ತತ್ವ ಅದಾವ. ಏನದ ಇವು? ಸಂಸಾರದೊಳಗೂ ಜೀವ ಇದೆ, ಮೋಕ್ಷದೊಳಗೂ ಜೀವ ಇದೆ. ಇದಕ್ಕೆ ಇನ್ನೊಂದು ವಿಷಯ ಪ್ರಧಾನವಾಗಿರುತ್ತದೆ, ಮುಖ್ಯವಾಗಿರುತ್ತದೆ. ಜೀವ ತತ್ವದ ವರ್ಣನೆ ಏನು ಶುರು ಮಾಡ್ತಾರೋ, ಜ್ಞಾನ ದರ್ಶನ ಎಂಬ ಚೇತನ ಗುಣಗಳು ಸ್ವಾಭಾವಿಕವಾಗಿರುವುದು ಅದು ಆತ್ಮ ಎನಿಸಿಕೊಳ್ಳುತ್ತದೆ. ಆತ್ಮ ಹಲವು ಚಲನೆ ಮಾಡೋದಕ್ಕೆ, ತ್ರಸ ಜೀವಿ ಇರೋದಕ್ಕೆ ಆತ್ಮ ಎನಿಸಿಕೊಳ್ಳುತ್ತದೆ. ಆದರೂ ಸಂಸಾರ ಅವಸ್ಥೆಯಲ್ಲಿ ಪ್ರಾಣವನ್ನು ಧರಿಸುವುದರಿಂದ ಜೀವ ಎನಿಸಿಕೊಳ್ಳುತ್ತದೆ. ಪ್ರಾಣ ಬರ್ತಾರೆ ನಿಮಗೆಲ್ಲರಿಗೂ ಸ್ವಚ್ಛಶ್ವಾಸ ಅದಿ ಇರ್ತಲ್ಲ, ಅದಕ್ಕೆ ಪ್ರಾಣ ಅಂತ ಹೇಳ್ತಾರೆ. ಅದಕ್ಕೆ ಏನಂತಾರೆ? ಜೀವ ಎನಿಸಿಕೊಳ್ಳುತ್ತದೆ. ಜೀವದ ಸ್ವಭಾವ ಏನಿರ್ತದೆ? ಜೀವತ್ವವಾಗುತ್ತದೆ. ಏನಾಗುತ್ತದೆ? ಜೀವತ್ವ.
ಇನ್ನು ಜೀವತ್ವದ ಕಲೆ ಅಂದ್ರೆ ಏನು? ಜೀವತತ್ವವನ್ನು ಕೇಳು ಅಂದ್ರೆ ಏಳು ತತ್ವವನ್ನು ಕೇಳಬೇಕು. ಏಳು ತತ್ವವನ್ನು ಕೇಳಿದ್ರೆ ಯಾರು ಕೇಳ್ತಾರೆ ಏಳು ತತ್ವವನ್ನು? ಭವ್ಯ ಜೀವಿಗಳು. ಯಾರು ಕೇಳ್ತಾರನ್ನ? ಭವ್ಯ ಜೀವಿಗಳು ಏಳು ತತ್ವವನ್ನು ಕೇಳ್ತಾರೆ. ಅಭವ್ಯ ಜೀವಿಗಳು ಏಳು ತತ್ವವನ್ನು ಕೇಳೋದಿಲ್ಲ. ಹೀಗಾಗಿ ನಿಮಗೆ ಮಂಗಳಾಚರಣೆಯಲ್ಲಿ ಬಹಳ ಸಮಯ ತಗೊಳ್ಳೋದಿಲ್ಲ. ಮುಂದೆ ನಿಮಗೆ ಚೆನ್ನಾಗಿ ಅದರಲ್ಲಿ ಎರಡು ದ್ರವ್ಯಗಳನ್ನು ಹೇಳಿರ್ತಾರೆ, ಮುಖ್ಯವಾಗಿ ಜೀವದ್ರವ್ಯ, ಅಜೀವ ದ್ರವ್ಯ. ತಿಳಿತಾರೆ ನಿಮಗೆಲ್ಲರಿಗೂ? ಈ ಮಂಗಳಾಚರಣೆಯಲ್ಲಿ ಅಜೀವ ದ್ರವ್ಯಗಳನ್ನು ತಿಳಿಸಿಕೊಟ್ಟು ಆದಿನಾಥರು ಅವರಿಗೆ ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ದೇವರರು ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. 3 ಆವರ್ತ ಮಾಡಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೋ ಅವರು ಈಗ ಮುಂದೆ ಜೀವ ಸಂಬಂಧಿ 9 ಅಧಿಕಾರಗಳನ್ನು ಹೇಳ್ತಾರೆ. ಎಷ್ಟು ಅಧಿಕಾರಗಳು?